ಬೆಂಗಳೂರಿನಲ್ಲಿ ಕೇಳ್ತಾ ಇದ್ವಿ ಈ ರೀತಿಯಾಗಿ ಹಾಡ ಹಗಲೇ ಗುಂಡಿನ ದಾಳಿಯನ್ನ ಮಾಡೋದು. ಈಗ ಹಾಸನದಲ್ಲಿ ನಡೆದಿರುವಂತಹ ಗುಂಡಿನ ದಾಳಿ, ಹಾಡ ಹಗಲೇ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಇಬ್ಬರು ಯುವಕರು ಸಾವನ್ನಪ್ಪಿರುವಂತಹ ದುರ್ಘಟನೆ ಒಂದು ನಡೆದಿದೆ ಹಾಸನದಲ್ಲಿ, ಹೊಯ್ಸಳ ನಗರದಲ್ಲಿ. ಗುಂಡಿನ ದಾಳಿಗೆ ಇಬ್ಬರು ಯುವಕರು ಹತ್ಯೆಯಾಗಿರೋದು ಯಾಕೆ, ಏನು, ಎತ್ತ ಅನ್ನುವಂಥದ್ದು ಈಗಾಗಲೇ ಪೊಲೀಸರು ಹೋಗಿದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. FSL ಟೀಮ್ ಕೂಡ ಸ್ಥಳಕ್ಕೆ ಹೋದಂಗಿದೆ, ಫೋಟೋಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಕಾರಿನಲ್ಲೇನೆ ಈ ಸಾವನ್ನಪ್ಪಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ಆಗಿ ಕಾರಿನ ಒಳಗಡೆಗೆ ಇರುವಂತಹ ಯುವಕರು ಸಾವನ್ನಪ್ಪಿದ್ದಾರೆ. ಹಾಡ ಹಗಲೇ ಗುಂಡಿನ ದಾಳಿ ನಡೆಸಿ ಇಬ್ಬರನ್ನ ಕೊಲೆ ಮಾಡಲಾಗಿದೆ. ಯಾರಿವರು, ಯಾತಕ್ಕೋಸ್ಕರ ಕೊಲೆ ಆಯಿತು, ವೈಷಮ್ಯದಿಂದ ಏನಾದರೂ ಆಯ್ತಾ ಅಥವಾ ಇನ್ಯಾವುದಾದ್ರೂ ಕಾರಣಗಳಿತ್ತ, ಎಲ್ಲವೂ ಕೂಡ ಬರಬೇಕಾಗಿದೆ. ಈಗ FSL ಟೀಮ್ ಕೂಡ ಸ್ಥಳಕ್ಕೆ ಹೋಗಿದೆ. ದೂರದಿಂದ ಹೊಡೆದಿರುವಂಥದ್ದು ಅಥವಾ ಹತ್ತಿರದಲ್ಲೇ ನಿಂತ್ಕೊಂಡು ಹೊಡೆದಿದ್ದಾರೆ, ಕಾರ್ ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆದಿದೆಯಾ, ಎಲ್ಲವೂ ಕೂಡ ಚೆಕ್ ಮಾಡಬೇಕಾಗತ್ತೆ. ಈಗ ದೃಶ್ಯವನ್ನು ನೋಡ್ತಾ ಇದ್ದಾಗ ಅಟ್ಯಾಕ್ ಮಾಡ್ಕೊಂಡು ಹೊಡೆದಂಗೆ ಕಾಣಿಸ್ತಾ ಇದೆ, ಅದನ್ನು ನೋಡ್ತಾ ಇದ್ರೆ, ಅಥವಾ ಕಾರ್ ನಿಲ್ಲಿಸ್ಕೊಂಡಂಥ ಸಂದರ್ಭದಲ್ಲಿ ಬಂದು ಹೊಡೆದಂಥ ದೃಶ್ಯಗಳು ಕಾಣಿಸ್ತಾ ಇದೆ. ಯಾಕಂದರೆ ಆ ಕಡೆಗೆ ಈ ಕಡೆಗೆಲ್ಲ ಜಾಗ ಇದೆ. ಸೊ ಅಲ್ಲಿ ಕಾರನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಗುಂಡಿನ ದಾಳಿಯನ್ನು ಮಾಡಿದಾರಾ, ಯಾರು ಬಂದರು, ಏನು, ಎತ್ತ ಅನ್ನುವಂಥದ್ದು ಈಗ CC ಕ್ಯಾಮ್ರಾಗಳನ್ನು, ದೃಶ್ಯಗಳನ್ನು ಆವರಿಸಿ ಹುಡುಕ್ತಾರೆ ಈಗ ಪೊಲೀಸರು. ಸೊ ಹಾಸನದ ಹೊಯ್ಸಳ ನಗರದಲ್ಲಿ ಗುಂಡಿನ ದಾಳಿ ನಡೆದಿದೆ. ಇಬ್ಬರು ಯುವಕರು ಸ್ಥಳದಲ್ಲಿ ಸಾವನ್ನಪ್ಪಿರುವಂಥದ್ದು. ನನ್ನ ಸಹೋದ್ಯೋಗಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಹಾಸನದಿಂದ. ಶಶಿಧರ್, ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ? ಅರುಣ್, ಏನು ಹಾಸನದ ಹೊಯ್ಸಳ ನಗರದಲ್ಲಿ ಹಾಡುಗಳೇ ಗನ್ಗಳು ಸದ್ದು ಮಾಡಿರ್ತಕ್ಕಂಥದ್ದು. ಏನು ETS ಕಾರ್ನಲ್ಲಿ ಬಂದಂತಹ ಇಬ್ಬರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿ ಇಬ್ಬರನ್ನು ಸಹ ಅಲ್ಲೇ ಹತ್ಯೆ ಮಾಡಿರ್ತಕ್ಕಂಥದ್ದು. ಓರ್ವ ಕಾರ್ನೊಳಗೆ ಸಾವನ್ನಪ್ಪಿದ್ರೆ ಮತ್ತೋರ್ವ ರಸ್ತೆಯಲ್ಲಿ ಸಾವನ್ನಪ್ಪಿನ. ಇದು ಹಾಸನದ ಹೊಯ್ಸಳ ನಗರದಲ್ಲಿ ಹಾಡುವಾಗಲೇ ಜನನಿಬಿಡ ಪ್ರದೇಶದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಈ ಘಟನೆಯಿಂದಾಗಿ ಹಾಸನ ಜಿಲ್ಲೆಯ ಹಾಸನ ನಗರ, ಹೊಯ್ಸಳ ನಗರ ಜನತೆ ಬೆಚ್ಚಿಬಿದ್ದಾರೆ. ಆದ್ರೆ ಇಬ್ಬರ ಗುರುತು ಇದುವರೆಗೂ ಪತ್ತೆಯಾಗಿಲ್ಲ. ಸ್ಥಳೀಯರ ಮಾಹಿತಿ ಪ್ರಕಾರ ಪ್ರತಿನಿತ್ಯ ಏನು ಇಲ್ಲೊಂದು ಸೈಟ್ ಇದೆ, ವಿಚಾರವಾಗಿ ಕೆಲವರು ಬರ್ತಿದ್ರು, ಅವರು ರಾತ್ರಿ ವೇಳೆನೂ ಬರ್ತಿದ್ರು, ಹಗಲು ವೇಳೆನೂ ಬಂದು ಜಗಳ ನಡೀತಿತ್ತು. ಆದ್ರೆ ಅವ್ರು ಯಾರು ಏನು ಅಂತ ನಮಗೆ ಮಾಹಿತಿ ಇಲ್ಲ. ಆದ್ರೆ ಇವತ್ತು ಏಕಾಏಕಿ ಬಂದು ಗುಂಡನ್ನ ಹಾರಿಸಿದ್ರೆ, ಆದ್ರೆ ನಾವೆಲ್ಲರೂ ಪಟಾಕಿ ಸದ್ದು ಅಂತ ಅನ್ಕೊಂಡು ಹಾಗೆ ಹೊರಬಂದು ನೋಡಿದಾಗ ಇಬ್ಬರ ಹತ್ಯೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸ್ಥಳಕ್ಕೆ ಮೊಹಮ್ಮದ್ ಸುಜಿತ್ SP ಅವರು ಭೇಟಿಯನ್ನು ನೀಡಿದರೆ, ಅಲ್ಲದೆ 3-4 ಇನ್ಸ್ಪೆಕ್ಟರ್ DYSPಗಳು ಸಹ ಆಗಮಿಸಿದ್ರೆ, ಅಲ್ಲದೆ ಇನ್ನೇನು ಶ್ವಾನದಳವು ಸಹ ಆಗಮಿಸಿದೆ ಸದ್ಯ, ಅಲ್ಲದೆ ಬೆಳಚು ತಜ್ಞರು ಸಹ ಆಗಮಿಸಿದೆ. ಈಗ ಮೃತಪಟ್ಟವರು ಯಾರು ಏನು ಅನ್ನೋದನ್ನ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನು ಇಬ್ಬರನ್ನು ಹತ್ಯೆ ಮಾಡಿದ ನಂತರ ಹಂತಕರು ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿಯನ್ನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಮೃತರು ಯಾರು ಎಂಬುದು ಸಹ ಇನ್ನೂ ಪತ್ತೆ ಆಗಿಲ್ಲ. ಈಗಾಗಲೇ ಏನು FSL ತಂಡ ಪ್ರತಿಯೊಂದನ್ನು ಸಹ ಕೂಲಂಕುಷವಾಗಿ ಸಾಕ್ಷ್ಯವನ್ನ ಸಂಗ್ರಹ ಮಾಡ್ತಿದೆ. SP ಅವರು ಕಳೆದ 15 ನಿಮಿಷದಿಂದ ಸ್ಥಳದಲ್ಲೇ ಬೀಡು ಬಿಟ್ಟು ಈ ಹತ್ಯೆ ಯಾಕೆ ಆಗಿದೆ ಎಂಬುದರ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನು ಸಹ ಕಲೆ ಹಾಕ್ತಾ ಇದ್ದಾರೆ. ಅರುಣ್, ಓಕೆ, ಹಾಗಿದ್ದಾಗ ಇಲ್ಲಿ ನೀವು ಹೇಳ್ತಾ ಇರೋ ರೀತಿಯಲ್ಲಿ ಅಲ್ಲಿ ಅವಾಗವಾಗ ಬರ್ತಾ ಇದ್ರು ಅಂತ ಹೇಳಿ, ಅಂದ್ರೆ ಜಾಗದ ವಿಚಾರಕ್ಕೋಸ್ಕರ ಈ ಕೊಲೆ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆಯಾ ಪ್ರಾಥಮಿಕವಾಗಿ? ಸ್ಥಳೀಯರ ಮಾಹಿತಿ ಪ್ರಕಾರ ಅರುಣ್, ಅವ್ರು ಏನ್ ಹೇಳಿದ್ರು, ಇಲ್ಲೊಂದು ಜಾಗ ಇದೆ, ಜಾಗ ಖರೀದಿ ವಿಚಾರವಾಗಿ ಒಂದು 4-5 ಮಂದಿ ಬರ್ತಾ ಇದ್ರು. ಪ್ರತಿನಿತ್ಯವೂ ಸಹ ಆಗಮಿಸಿ ಆ ಜಾಗ ಖರೀದಿ ವಿಚಾರವಾಗಿ ಜಗಳ ನಡೀತದೆ. ಆದ್ರೆ ಯಾರು ಏನು ಅನ್ನೋದು ನಮಗೂ ಸಹ ಗೊತ್ತಿಲ್ಲ. ಆದ್ರೆ ಇದೇ ವಿಚಾರಕ್ಕೆ ಹತ್ಯೆ ಆಗಿರ್ಬೋದು ಅನ್ನೋದೇನು ಸ್ಥಳೀಯರು ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಇಂದು ಸಹ ಅವರು ಬಂದು ಏನು ಎಂದಿನಂತೆ ಮಾತಿನ ಚಕಮಕಿ ಸಹ ನಡೀತಿತ್ತು. ಹಾಗಾಗಿ ಯಾರು ಸಹ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಅದಾದ ನಂತರ ಏನು ಪಟಾಕಿ ಹೊಡೆದಂತ ಶಬ್ದ ಬರ್ತದೆ. ಆ ಶಬ್ದದ ಬಳಿಕ ಕೆಲವೊಂದು 5-10 ನಿಮಿಷ ಬಂದು ಹೊರ ನೋಡಿದಾಗ ಇಬ್ರು ಅಲ್ಲೇ ಸ್ಪಾಟ್ ಆಗಿರ್ತಾರೆ. ಹಾಗಾಗಿ ಅವರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಆ ಮಾಹಿತಿಯ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರೆ, ಆದ್ರೆ ಸ್ಥಳೀಯರ ಪ್ರಕಾರ ಆ ನಿವೇಶನದ ವಿಚಾರವಾಗಿ ಹತ್ಯೆ ಆಗಿರ್ಬೋದು ಅಂತ ಹೇಳಿ ಅವರು ಏನು ಮಾಹಿತಿಯನ್ನ ನೀಡಿರ್ತಕ್ಕಂಥ. ಈಗ ಸ್ಥಳದಲ್ಲಿ ಪೊಲೀಸರು ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಿದ್ರೆ, ಮೊದಲು ಅವರು ಯಾರು ಎಂಬುದನ್ನ ಈಗ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಅವರು ಶಶಿಧರ್, ಕಾರು ರಿಜಿಸ್ಟ್ರೇಷನ್ ಆಗಿರುವಂತದ್ದು ಹಾಸನದ ಅಥವಾ ಬೇರೆ ಎಲ್ಲಾದ್ರೂ ರಿಜಿಸ್ಟ್ರೇಷನ್ ಆಗಿದೆಯಾ? ಕಾರು ಮೂಲತಃ ಎಲ್ಲಿದೆ, ಏನಾದ್ರೂ ಮಾಹಿತಿ ಇದೆಯಾ? ನಂಬರ್ ಕಾರು ಹಾಸನದ ರಿಜಿಸ್ಟ್ರೇಷನ್ ಅಂತ ಹೇಳಿ ಪೊಲೀಸರು ನೋಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸೋದು ಬೇರೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂತಹ ಕಾರು ETS ಕಾರು. ಹಾಗಾಗಿ ಅದರೊಳಗೆ ಒಂದು ಮೃತದೇಹ ಇದ್ರೆ, ಇನ್ನೊಂದು ಕಾರಿನ ಮುಂಭಾಗ ಇದೆ. ಹಾಗಾಗಿ ಇಬ್ಬರನ್ನು ಗುಂಡು ಹತ್ತಿ ಒಬ್ಬರ ಹಣೆಗೆ ಗುಂಡು ನೇರವಾಗಿ ತಾಕಿದ್ರೆ ಮತ್ತೊಬ್ಬರಿಗೆ ಎದೆಬಾಕಿ ತಾಗಿರ್ಬೋದು ಅಂತ ಹೇಳಿ ಈಗ ಕಾರಿನೊಳಗಿರೋ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಿಲ್ಲ. ಆದ್ರೆ ಏನು ಕೆಳಗಡೆ ಮೃತ ಶವ ಇದೆ, ಅದಕ್ಕೆ ನೇರವಾಗಿ ಹಣೆಗೆ ಗುಂಡನ್ನ ಹಾರಿಸಲಾಗಿದೆ. ಈ ಕಾರಿನ ಎಲ್ಲಿದು, ಯಾರ ರಿಜಿಸ್ಟ್ರೇಷನ್, ಯಾರ ಹೆಸರಲ್ಲಿದೆ ಅನ್ನೋದು ಎಲ್ಲದ್ರ ಬಗ್ಗೆ ಸಹ ಕೂಲಂಕುಷವಾಗಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಅವರು ಓಕೆ, ಹಾಗೆ ಸಂಪರ್ಕದಲ್ಲಿ ಶಶಿಧರ್, ಇನ್ನೊಂದಿಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಈಗ ಗುಂಡಿನ ದಾಳಿಗೆ ಇಬ್ಬರು ಸಾವನ್ನಪ್ಪಿರುವಂತಹ ವರದಿ ಈಗ ಹಾಸನದ ಹೊಯ್ಸಳ ನಗರದಿಂದ ಬರ್ತಾ ಇದೆ. ಜಾಗದ ವಿಚಾರದಲ್ಲಿ ಪದೇ ಪದೇ ಬಂದು ಹೋಗ್ತಾ ಇದ್ರು ಅನ್ನುವಂಥದ್ದನ್ನ. ಸೊ ಇವತ್ತು ಏಕಾಏಕಿಯಾಗಿ ಕೊಲೆ ಆಗಿದೆ. ನಿವೇಶನದ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ ದ್ವೇಷದ ವಿಚಾರದಲ್ಲಿ ಅನ್ನೋದಕ್ಕಿಂತಲೂ ಕೂಡ ಜಾಗದ ವಿಚಾರದಲ್ಲಿ, ಹೆಣ್ಣು ಹೊನ್ನು ಮಣ್ಣು, ಈ 3 ವಿಚಾರದಲ್ಲೇ ಅತಿ ಹೆಚ್ಚಾಗಿ ಕೊಲೆಗಳು ನಡೆಯೋದು, ದ್ವೇಷಗಳು ಸಾಧಿಸೋದು. ಈ 3ರಲ್ಲಿ ಈಗ ಒಂದಾಗಿದೆ.
ಸೊ ಹಾಗಾಗಿ ಈಗ ಯಾರು ಮಾಡಿದ್ರು ಏನು ಅನ್ನುವಂಥದ್ರ ಮಾಹಿತಿ ಬೇಕಾಗಿದೆ. ಆಮೇಲೆ ಈಗ ಸಾವನ್ನಪ್ಪಿರುವಂಥವ್ರು ಯಾರು ಅನ್ನುವಂಥದ್ದು ಕೂಡ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.